ಉಡುಪಿ ಶ್ರೀಕೃಷ್ಣ ದೇವಾಲಯವು ಕರ್ನಾಟಕದ ಉಡುಪಿ ನಗರದಲ್ಲಿ ನೆಲೆಗೊಂಡಿರುವ ಅತ್ಯಂತ ಪ್ರಸಿದ್ಧ ಮತ್ತು ಪವಿತ್ರವಾದ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ಶ್ರೀಕೃಷ್ಣನಿಗೆ ಸಮರ್ಪಿತವಾಗಿದ್ದು, ದ್ವೈತ ವೇದಾಂತ ಪಂಥದ ಆಧ್ಯಾತ್ಮಿಕ ಕೇಂದ್ರವಾಗಿದೆ. ಮಠ ಪ್ರದೇಶವು ಜೀವಂತ ಆಶ್ರಮದಂತೆ ಕಾಣುತ್ತದೆ. ಅಲ್ಲಿ ಪ್ರತಿದಿನವೂ ಭಕ್ತಿ, ಸೇವೆ ಮತ್ತು ಧಾರ್ಮಿಕ ಆಚರಣೆಗಳು ನಡೆಯುತ್ತವೆ. ದೇವಾಲಯದ ಸುತ್ತಲೂ ಅನೇಕ ಪುರಾತನ ದೇವಾಲಯಗಳಿವೆ. ಅವುಗಳಲ್ಲಿ ಉಡುಪಿ ಅನಂತೇಶ್ವರ ದೇವಾಲಯವು 1000 ವರ್ಷಗಳಿಗೂ ಹಳೆಯದು ಎಂದು ಹೇಳಲಾಗುತ್ತದೆ. ಈ ಪ್ರದೇಶವು ಭಕ್ತರ ಜೀವನದಲ್ಲಿ ಆಧ್ಯಾತ್ಮಿಕ ಶಾಂತಿ ಮತ್ತು ಭಕ್ತಿಯ ಕೇಂದ್ರವಾಗಿದೆ. ಕೃಷ್ಣ ಮಠವನ್ನು 13ನೇ ಶತಮಾನದಲ್ಲಿ ವೈಷ್ಣವ ಸಂತ ಮಧ್ವಾಚಾರ್ಯರು ಸ್ಥಾಪಿಸಿದರು. ಅವರು ದ್ವೈತ ವೇದಾಂತ ಪಂಥದ ಸ್ಥಾಪಕರಾಗಿದ್ದು, ಭಕ್ತಿಯ ಮೂಲಕ ದೇವರೊಂದಿಗೆ ನೇರ ಸಂಬಂಧವನ್ನು ಒತ್ತಿ ಹೇಳಿದರು. ಮಧ್ವಾಚಾರ್ಯರು ಗೋಪಿಚಂದನದ ದೊಡ್ಡ ಉಂಡೆಯೊಳಗೆ ಶ್ರೀಕೃಷ್ಣನ ವಿಗ್ರಹವನ್ನು ಕಂಡುಕೊಂಡರು ಎಂಬ ನಂಬಿಕೆ ಇದೆ. ಈ ವಿಗ್ರಹವನ್ನು ಮೊದಲಿಗೆ ಪೂರ್ವ ದಿಕ್ಕಿನಲ್ಲಿ ಸ್ಥಾಪಿಸಲಾಗಿತ್ತು. ಆದರೆ ಕನಕದಾಸರು ತೋರಿಸಿದ ತೀವ್ರ ಭಕ್ತಿಯಿಂದಾಗಿ ಶ್ರೀಕೃಷ್ಣನು ಪಶ್ಚಿಮಮುಖಿಯಾಗಿ ಭಕ್ತರಿಗೆ ದರ್ಶನ ನೀಡಲು ತಿರುಗಿದನೆಂದು ಪುರಾಣಗಳು ಹೇಳುತ್ತವೆ. ಇದರಿಂದಾಗಿ ಇಂದಿಗೂ ಭಕ್ತರು ದೇವರ ದರ್ಶನವನ್ನು ನವಗ್ರಹ ಕಿಂಡಿ ಮತ್ತು ಕನಕನ ಕಿಂಡಿ ಎಂಬ ಕಿಟಕಿಗಳ ಮೂಲಕ ಪಡೆಯುತ್ತಾರೆ. ಕನಕದಾಸರ ಭಕ್ತಿಗೆ ಗೌರವ ಸೂಚಿಸುವಂತೆ ಹೊರಗಿನ ಕಿಟಕಿಯನ್ನು ಕನಕನ ಕಿಂಡಿ ಎಂದು ಕರೆಯಲಾಗುತ್ತದೆ. ಈ ಕಿಟಕಿಯು ಬೆಳ್ಳಿ ಲೇಪಿತವಾಗಿದ್ದು 9 ರಂಧ್ರಗಳನ್ನು ಹೊಂದಿದೆ. ಇದನ್ನು ನವಗ್ರಹ ಕಿಂಡಿ ಎಂದು ಕರೆಯಲಾಗುತ್ತದೆ. ಅನೇಕರು ಇದನ್ನು ಕನಕನ ಕಿಂಡಿ ಎಂದು ತಪ್ಪಾಗಿ ಭಾವಿಸುತ್ತಾರೆ, ಆದರೆ ನಿಜವಾಗಿ ಅದು ನವಗ್ರಹ ಕಿಂಡಿ. ಈ ದೇವಾಲಯದ ವಿಶೇಷತೆ ಎಂದರೆ ದೇವರ ದರ್ಶನವನ್ನು ನೇರವಾಗಿ ವಿಗ್ರಹದ ಮುಂದೆ ನಿಲ್ಲದೆ ಕಿಟಕಿಯ ಮೂಲಕ ಪಡೆಯಬೇಕಾಗುತ್ತದೆ. ಇದು ಭಕ್ತರಿಗೆ ವಿನಯ, ಶ್ರದ್ಧೆ ಮತ್ತು ತಾಳ್ಮೆಯನ್ನು ಕಲಿಸುತ್ತದೆ. ದೇವಾಲಯವು ಪ್ರತಿದಿನ ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ 5:15ಕ್ಕೆ ತೆರೆಯುತ್ತದೆ. ಭಕ್ತರು ದೀರ್ಘ ಸಾಲಿನಲ್ಲಿ ನಿಂತು ಕಿಟಕಿಯ ಮೂಲಕ ಶ್ರೀಕೃಷ್ಣನ ದರ್ಶನ ಪಡೆಯುತ್ತಾರೆ. ದೇವಾಲಯದ ಒಳಗೆ ನಡೆಯುವ ಪೂಜೆಗಳು, ಭಜನೆಗಳು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತರ ಮನಸ್ಸಿಗೆ ಆಧ್ಯಾತ್ಮಿಕ ಶಾಂತಿಯನ್ನು ನೀಡುತ್ತವೆ. ಉಡುಪಿ ಶ್ರೀಕೃಷ್ಣ ದೇವಾಲಯವು ಅನ್ನದಾನಕ್ಕಾಗಿ ಪ್ರಸಿದ್ಧವಾಗಿದೆ. ಮಧ್ಯಾಹ್ನ ಸಮಯದಲ್ಲಿ ಭಕ್ತರಿಗೆ ಪ್ರಸಾದವನ್ನು ನೀಡಲಾಗುತ್ತದೆ. ಸಾವಿರಾರು ಭಕ್ತರು ಪ್ರತಿದಿನ ಇಲ್ಲಿ ಅನ್ನವನ್ನು ಸೇವಿಸುತ್ತಾರೆ. ಇದರಿಂದಾಗಿ ಈ ದೇವಾಲಯವನ್ನು ಅನ್ನ ಬ್ರಹ್ಮ ಎಂದು ಕರೆಯಲಾಗುತ್ತದೆ. ಅನ್ನದಾನವು ಭಕ್ತರಿಗೆ ದೇವರ ಕೃಪೆಯ ಸಂಕೇತವಾಗಿದ್ದು, ಎಲ್ಲರಿಗೂ ಸಮಾನವಾಗಿ ಆಹಾರವನ್ನು ನೀಡುವ ಮೂಲಕ ಸಮಾನತೆ ಮತ್ತು ದಯೆಯ ಸಂದೇಶವನ್ನು ಹರಡುತ್ತದೆ. ಅನ್ನದಾನದಲ್ಲಿ ಶ್ರೀಮಂತರು, ಬಡವರು ಎಲ್ಲರೂ ಒಂದೇ ಸಾಲಿನಲ್ಲಿ ಕುಳಿತು ಅನ್ನವನ್ನು ಸೇವಿಸುತ್ತಾರೆ. ಇದು ಭಕ್ತಿಯ ನಿಜವಾದ ಅರ್ಥವನ್ನು ತೋರಿಸುತ್ತದೆ. ಉಡುಪಿ ಶ್ರೀಕೃಷ್ಣ ದೇವಾಲಯವು ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಅದು ಸಂಸ್ಕೃತಿ, ಪರಂಪರೆ ಮತ್ತು ಭಕ್ತಿಯ ಸಂಕೇತವಾಗಿದೆ. ಮಧ್ವಾಚಾರ್ಯರು ಸ್ಥಾಪಿಸಿದ ಅಷ್ಟಮಠಗಳು ಇಂದಿಗೂ ಈ ದೇವಾಲಯದ ಸೇವೆಯನ್ನು ನಿರ್ವಹಿಸುತ್ತಿವೆ. ಪ್ರತಿಯೊಂದು ಮಠವು ತನ್ನದೇ ಆದ ಪರಂಪರೆ, ಆಚರಣೆ ಮತ್ತು ಸೇವೆಯನ್ನು ಹೊಂದಿದೆ. ಈ ಮಠಗಳು ದೇವಾಲಯದ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರವಹಿಸುತ್ತವೆ. ದೇವಾಲಯದಲ್ಲಿ ನಡೆಯುವ ಉತ್ಸವಗಳು, ವಿಶೇಷ ಪೂಜೆಗಳು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತರನ್ನು ಆಕರ್ಷಿಸುತ್ತವೆ. ವಿಶೇಷವಾಗಿ ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ದೇವಾಲಯವು ಸಾವಿರಾರು ಭಕ್ತರಿಂದ ತುಂಬಿರುತ್ತದೆ. ಭಜನೆಗಳು, ಕೀರ್ತನೆಗಳು ಮತ್ತು ಧಾರ್ಮಿಕ ಉಪನ್ಯಾಸಗಳು ಭಕ್ತರ ಮನಸ್ಸನ್ನು ಆಧ್ಯಾತ್ಮಿಕವಾಗಿ ಶ್ರೀಮಂತಗೊಳಿಸುತ್ತವೆ. ಉಡುಪಿ ಶ್ರೀಕೃಷ್ಣ ದೇವಾಲಯವು ಕರ್ನಾಟಕದ ಆಧ್ಯಾತ್ಮಿಕ ನಾಡಿನ ಹೃದಯವಾಗಿದೆ. ಇದು ಭಕ್ತರಿಗೆ ಕೇವಲ ದೇವರ ದರ್ಶನವನ್ನೇ ನೀಡುವುದಲ್ಲ, ಭಕ್ತಿಯ ನಿಜವಾದ ಅರ್ಥವನ್ನು ಕಲಿಸುತ್ತದೆ. ಕನಕದಾಸರ ಭಕ್ತಿ, ಮಧ್ವಾಚಾರ್ಯರ ತತ್ವ, ಅನ್ನದಾನದ ಮಹಿಮೆ. ಈ ದೇವಾಲಯವು ಭಕ್ತರ ಜೀವನದಲ್ಲಿ ಶಾಶ್ವತವಾದ ಶಾಂತಿ, ಭಕ್ತಿ ಮತ್ತು ಆಧ್ಯಾತ್ಮಿಕ ಬೆಳಕನ್ನು ಹರಡುತ್ತದೆ.
ಕನಕನ ಕಿಂಡಿ ಅಥವಾ ಕನಕನ ಕಿಟಕಿ ಎಂಬುದು ಉಡುಪಿಯ ಶ್ರೀಕೃಷ್ಣ ದೇವಾಲಯದ ಪಶ್ಚಿಮ ಗೋಡೆಯಲ್ಲಿ ಇರುವ ಒಂದು ವಿಶಿಷ್ಟ ವೀಕ್ಷಣಾ ದ್ವಾರ. ಈ ಕಿಟಕಿಯ ಮೂಲಕ ಭಕ್ತರು ಶ್ರೀಕೃಷ್ಣನ ವಿಗ್ರಹದ ದರ್ಶನವನ್ನು ಪಡೆಯುತ್ತಾರೆ. ಈ ಕಿಟಕಿಯ ಹಿಂದೆ ಇರುವ ದಂತಕಥೆಗಳು ಹರಿದಾಸ ಪರಂಪರೆಯ ಮಹಾನ್ ಸಂತ ಕನಕದಾಸರ ಜೀವನದೊಂದಿಗೆ ಆಳವಾಗಿ ಸಂಬಂಧ ಹೊಂದಿವೆ. ಕನಕದಾಸರು ವಿಜಯನಗರ ಸಾಮ್ರಾಜ್ಯದ ಕುರುಬ ಸಮುದಾಯದಲ್ಲಿ ವೀರನಾಯಕ ಎಂಬ ಹೆಸರಿನಲ್ಲಿ ಜನಿಸಿದರು. ಅವರು ಸೇನಾಧಿಪತಿಯಾಗಿ ಕಾರ್ಯನಿರ್ವಹಿಸಿದರೂ ಯುದ್ಧದಲ್ಲಿ ಸೋತ ನಂತರ ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಿಸಿಕೊಂಡು ಕೃಷ್ಣನ ಭಕ್ತಿಗೀತೆಗಳನ್ನು ಹಾಡುವ ದಾಸರಾಗಿದ್ದರು. ಅವರ ಭಕ್ತಿ, ಕೀರ್ತನೆಗಳು ಮತ್ತು ತಂಬೂರಿ ನಾದವು ಜನಮನಗಳನ್ನು ಆಕರ್ಷಿಸಿತು. ಕನಕದಾಸರು ಉಡುಪಿಗೆ ಯಾತ್ರಿಕರಾಗಿ ಬಂದಾಗ ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀ ವಾದಿರಾಜ ತೀರ್ಥರು ಅವರಿಗೆ ದೇವಾಲಯದ ಹಿಂದೆ ರಸ್ತೆ ಬದಿಯ ಗುಡಿಸಲನ್ನು ನೀಡಿದರು. ಬ್ರಾಹ್ಮಣೇತರರಾಗಿದ್ದ ಕಾರಣದಿಂದ ಕನಕದಾಸರಿಗೆ ದೇವಾಲಯದೊಳಗೆ ಪ್ರವೇಶಿಸಲು ಅವಕಾಶವಿರಲಿಲ್ಲ. ಅವರು ಗುಡಿಸಲಿನಲ್ಲಿ ಕುಳಿತು ತಂಬೂರಿ ನುಡಿಸುತ್ತಾ ಕೃಷ್ಣನನ್ನು ಸ್ತುತಿಸುವ ಹಾಡುಗಳನ್ನು ಹಾಡುತ್ತಿದ್ದರು. ಅವರ ಭಕ್ತಿ ಅಷ್ಟು ಆಳವಾಗಿತ್ತು ಎಂದು ಹೇಳಲಾಗುತ್ತದೆ. ಕೃಷ್ಣನ ವಿಗ್ರಹವೇ ಪಶ್ಚಿಮ ದಿಕ್ಕಿಗೆ ತಿರುಗಿ ಕನಕದಾಸರಿಗೆ ದರ್ಶನ ನೀಡಿತು. ಒಂದು ರಾತ್ರಿ ಭೂಕಂಪ ಸಂಭವಿಸಿದಾಗ ದೇವಾಲಯದ ಗೋಡೆಯಲ್ಲಿ ಬಿರುಕು ಮೂಡಿತು. ಆ ಬಿರುಕು ಮೂಲಕ ಕನಕದಾಸರಿಗೆ ವಿಗ್ರಹದ ದರ್ಶನ ದೊರಕಿತು. ಈ ಘಟನೆ ತಿಳಿದ ನಂತರ ವಾದಿರಾಜರು ಆ ಬಿರುಕನ್ನು ಮುಚ್ಚದೆ ಅದನ್ನು ಕಿಟಕಿಯಾಗಿ ಅಗಲಗೊಳಿಸಿದರು. ಇದೇ ಕನಕನ ಕಿಂಡಿ. ಮೋಗ್ಲಿಂಗ್ ದಾಖಲಿಸಿದ ದಂತಕಥೆಯ ಪ್ರಕಾರ ಭೂಕಂಪದ ನಂತರ ವಿಗ್ರಹದ ಹಾರದಿಂದ ಕೆಲವು ಅಮೂಲ್ಯ ಕಲ್ಲುಗಳು ಕಣ್ಮರೆಯಾಗಲು ಪ್ರಾರಂಭಿಸಿದವು. ವಾದಿರಾಜರು ಕನಕದಾಸರನ್ನು ಪ್ರಶ್ನಿಸಿದಾಗ ಅವರು ಕೃಷ್ಣನು ತನ್ನ ಹಸಿವನ್ನು ನೀಗಿಸಲು ಕಲ್ಲುಗಳನ್ನು ನೀಡಿದ್ದಾನೆಂದು ವಿವರಿಸಿದರು. ಸ್ಥಳೀಯ ಅಕ್ಕಸಾಲಿಗರು ಕನಕದಾಸರಿಂದ ಕಲ್ಲುಗಳನ್ನು ಖರೀದಿಸಿದ್ದಾಗಿ ದೃಢಪಡಿಸಿದರು. ಇದರಿಂದ ಕನಕದಾಸರ ದೈವಿಕ ಅನುಗ್ರಹವನ್ನು ಎಲ್ಲರೂ ಅರಿತುಕೊಂಡರು. ಇನ್ನೊಂದು ಪ್ರಸಿದ್ಧ ಘಟನೆಯಲ್ಲಿ ವಾದಿರಾಜರು ಗರ್ಭಗುಡಿಗೆ ಮುಚ್ಚಿದ ಮುಷ್ಟಿಯೊಂದಿಗೆ ಪ್ರವೇಶಿಸಿ ಅರ್ಚಕರನ್ನು ತಮ್ಮ ಕೈಯಲ್ಲಿ ಏನಿದೆ ಎಂದು ಕೇಳಿದರು. ಯಾರಿಗೂ ಉತ್ತರಿಸಲು ಸಾಧ್ಯವಾಗಲಿಲ್ಲ. ಆದರೆ ಕನಕದಾಸರು ಈತನೀಗ ವಾಸುದೇವನೋ ಎಂದು ಹಾಡಿದರು. ತಕ್ಷಣವೇ ವಾದಿರಾಜರು ತಮ್ಮ ಕೈಗಳನ್ನು ತೆರೆದು ಸಾಲಿಗ್ರಾಮ ಕಲ್ಲನ್ನು ತೋರಿಸಿದರು. ಈ ಘಟನೆ ಕನಕದಾಸರ ದೈವಿಕ ಅನುಗ್ರಹವನ್ನು ಮತ್ತೊಮ್ಮೆ ಸಾಬೀತುಪಡಿಸಿತು. ವೀರನಾಯಕನ ಭಕ್ತಿ ಮತ್ತು ಅನುಗ್ರಹದಿಂದ ಪ್ರಭಾವಿತರಾದ ವಾದಿರಾಜರು ಅವರನ್ನು ಕನಕದಾಸ ಎಂದು ಮರುನಾಮಕರಣ ಮಾಡಿದರು. ಕನಕದಾಸರ ಜೀವನವು ಭಕ್ತಿಯ ಶಕ್ತಿಯನ್ನು, ಸಮಾನತೆಯ ಸಂದೇಶವನ್ನು ಮತ್ತು ದೇವರ ಅನುಗ್ರಹವನ್ನು ಪ್ರತಿಪಾದಿಸುತ್ತದೆ. ಅವರ ಕೀರ್ತನೆಗಳು ಕನ್ನಡ ಸಾಹಿತ್ಯದಲ್ಲಿ ಅಮೂಲ್ಯವಾದ ಸ್ಥಾನವನ್ನು ಪಡೆದಿವೆ. ಕನಕನ ಕಿಂಡಿ ಇಂದು ಸಹ ಭಕ್ತರಿಗೆ ಭಕ್ತಿ, ಸಮಾನತೆ ಮತ್ತು ದೈವಿಕ ಅನುಗ್ರಹದ ಸಂಕೇತವಾಗಿ ನಿಂತಿದೆ. ಈ ಕಿಟಕಿಯ ಮೂಲಕ ದರ್ಶನ ಪಡೆಯುವ ಭಕ್ತರು ಕನಕದಾಸರ ಭಕ್ತಿಯ ಆಳವನ್ನು ನೆನೆದು ಶ್ರೀಕೃಷ್ಣನ ಕೃಪೆಯನ್ನು ಅನುಭವಿಸುತ್ತಾರೆ. ಕನಕದಾಸರ ಕಥೆ ಕೇವಲ ಒಂದು ದಂತಕಥೆಯಲ್ಲ, ಅದು ಸಮಾಜದಲ್ಲಿ ಸಮಾನತೆ, ಭಕ್ತಿ ಮತ್ತು ದೈವಿಕ ಅನುಗ್ರಹದ ಮಹತ್ವವನ್ನು ಸಾರುವ ಶಾಶ್ವತ ಸಂದೇಶವಾಗಿದೆ. ಅವರ ಜೀವನವು ಭಕ್ತಿಯ ಮೂಲಕ ದೇವರ ದರ್ಶನವನ್ನು ಪಡೆಯಬಹುದೆಂಬುದನ್ನು ತೋರಿಸುತ್ತದೆ. ಕನಕನ ಕಿಂಡಿ ಇಂದಿಗೂ ಉಡುಪಿಯ ಶ್ರೀಕೃಷ್ಣ ದೇವಾಲಯದಲ್ಲಿ ಭಕ್ತರ ಹೃದಯಗಳನ್ನು ಸ್ಪರ್ಶಿಸುತ್ತಿದೆ. ಉಡುಪಿ ಕೃಷ್ಣ ಮಠವು ದ್ವೈತ ತತ್ವಶಾಸ್ತ್ರದ ಆಧಾರದಲ್ಲಿ ಶ್ರೀಮಧ್ವಾಚಾರ್ಯರಿಂದ ಸ್ಥಾಪಿತವಾದ ಮಹತ್ವದ ಧಾರ್ಮಿಕ ಕೇಂದ್ರವಾಗಿದ್ದು, ಇದರ ನಿರ್ವಹಣೆ ಮತ್ತು ದೈನಂದಿನ ಸೇವೆಗಳು ಅಷ್ಟಮಠಗಳ ಮೂಲಕ ನಡೆಯುತ್ತವೆ. ಅಷ್ಟಮಠಗಳು ಎಂದರೆ ಪಲಿಮಾರು ಮಠ, ಅದಮಾರು ಮಠ, ಕೃಷ್ಣಾಪುರ ಮಠ, ಪುಟ್ಟಿಗೆ ಮಠ, ಶಿರೂರು ಮಠ, ಸೋಧೆ ಮಠ, ಕಾಣಿಯೂರು ಮಠ ಮತ್ತು ಪೇಜಾವರ ಮಠ. ಈ 8 ಮಠಗಳು ಚಕ್ರೀಯ ಕ್ರಮದಲ್ಲಿ 2 ವರ್ಷಗಳ ಕಾಲ ಉಡುಪಿ ಕೃಷ್ಣ ಮಠದ ಸೇವೆ, ನೈವೇದ್ಯ, ಪೂಜೆ, ಉತ್ಸವ ಮತ್ತು ಆಡಳಿತವನ್ನು ನಿರ್ವಹಿಸುತ್ತವೆ.
ಪ್ರತಿಯೊಂದು ಮಠವು ತನ್ನದೇ ಆದ ಪಟ್ಟದ ದೇವರನ್ನು ಹೊಂದಿದ್ದು ಆ ದೇವರ ಆರಾಧನೆ ಮತ್ತು ಸಂಪ್ರದಾಯಗಳನ್ನು ಪಾಲಿಸುತ್ತವೆ. ಈ ವ್ಯವಸ್ಥೆಯ ಮೂಲಕ ಉಡುಪಿ ಕೃಷ್ಣ ಮಠವು ಶತಮಾನಗಳಿಂದ ನಿರಂತರವಾಗಿ ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸುತ್ತಿದೆ. ಅಷ್ಟಮಠಗಳ ವ್ಯವಸ್ಥೆ ಅತ್ಯಂತ ವಿಶಿಷ್ಟವಾಗಿದ್ದು ಇದು ಸಮಾನ ಹಕ್ಕು ಮತ್ತು ಜವಾಬ್ದಾರಿಗಳ ಹಂಚಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಪ್ರತಿಯೊಂದು ಮಠವು ತನ್ನ ಅವಧಿಯಲ್ಲಿ ದೇವಾಲಯದ ಎಲ್ಲಾ ಕಾರ್ಯಗಳನ್ನು ನಿರ್ವಹಿಸುವುದರಿಂದ ಮಠಗಳ ನಡುವೆ ಸಮಾನತೆ ಮತ್ತು ಸಹಕಾರದ ಬಾಂಧವ್ಯ ಬೆಳೆದು ಬಂದಿದೆ. ಕೃಷ್ಣ ಮಠದಲ್ಲಿ ಪ್ರತಿದಿನ ಶ್ರೀಕೃಷ್ಣನಿಗೆ ನೈವೇದ್ಯ, ಅಲಂಕಾರ, ಪೂಜೆ, ಭಜನೆ, ದಾಸ ಸಾಹಿತ್ಯದ ಪಾರಾಯಣ, ಉಪನ್ಯಾಸಗಳು ನಡೆಯುತ್ತವೆ. ದಾಸ ಸಾಹಿತ್ಯವು ಉಡುಪಿಯಲ್ಲಿ ಹುಟ್ಟಿಕೊಂಡು ಹರಿದಾಡಿದ ಭಕ್ತಿಪರ ಸಾಹಿತ್ಯವಾಗಿದ್ದು ಪುರಂದರದಾಸ, ಕನಕದಾಸ ಮುಂತಾದ ಹರಿದಾಸರು ಈ ಪರಂಪರೆಯನ್ನು ಶ್ರೀಮಂತಗೊಳಿಸಿದ್ದಾರೆ. ಕೃಷ್ಣ ಮಠವು ಈ ದಾಸ ಸಾಹಿತ್ಯದ ಕೇಂದ್ರವಾಗಿದ್ದು ಭಕ್ತರ ಮನಸ್ಸಿನಲ್ಲಿ ಭಕ್ತಿ, ಶ್ರದ್ಧೆ ಮತ್ತು ತತ್ವಜ್ಞಾನವನ್ನು ಬೆಳೆಸಿದೆ. ಉಡುಪಿ ಕೃಷ್ಣ ಮಠದ ವೆಚ್ಚವನ್ನು ಭಕ್ತರ ಸ್ವಯಂ ಪ್ರೇರಿತ ದೇಣಿಗೆಗಳು ಮತ್ತು ಅಷ್ಟಮಠಗಳು ಭರಿಸುತ್ತವೆ. ದೇಣಿಗೆಗಳು ನಗದು ಅಥವಾ ವಸ್ತು ರೂಪದಲ್ಲಿರಬಹುದು. ಹಿಂದಿನ ದಿನಗಳಲ್ಲಿ ಕೃಷ್ಣ ಮಠವು ದೊಡ್ಡ ಪ್ರಮಾಣದ ಭೂಮಿಯನ್ನು ಹೊಂದಿತ್ತು. ಆದರೆ 1975ರಲ್ಲಿ ಕರ್ನಾಟಕ ಸರ್ಕಾರ ಜಾರಿಗೆ ತಂದ ಭೂ ಸುಧಾರಣಾ ಕಾಯ್ದೆಯ ಪರಿಣಾಮವಾಗಿ ಆ ಭೂಮಿಯನ್ನು ಕಳೆದುಕೊಂಡಿತು. ಇದರಿಂದ ಮಠದ ಆರ್ಥಿಕ ಸ್ಥಿತಿಯಲ್ಲಿ ಬದಲಾವಣೆ ಉಂಟಾದರು. ಭಕ್ತರ ದೇಣಿಗೆಗಳು ಮತ್ತು ಮಠಗಳ ಸಹಕಾರದಿಂದ ಕೃಷ್ಣ ಮಠವು ತನ್ನ ಧಾರ್ಮಿಕ ಕಾರ್ಯಗಳನ್ನು ನಿರಂತರವಾಗಿ ಮುಂದುವರಿಸಿದೆ. ಮಠದ ಪೌಳಿ ಅಂದರೆ ದೇವಾಲಯದ ಗೋಪುರವನ್ನು ನವೀಕರಿಸಿ 2017ರ ಮೇ 18ರಂದು ಬ್ರಹ್ಮಕಲಶೋತ್ಸವವನ್ನು ವಿಜೃಂಭಣೆಯಿಂದ ನಡೆಸಲಾಯಿತು. ಈ ಸಮಾರಂಭದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ಶ್ರೀಕೃಷ್ಣನ ಅನುಗ್ರಹವನ್ನು ಪಡೆದರು. ಉಡುಪಿ ಕೃಷ್ಣ ಮಠವು ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಇದು ತತ್ವಶಾಸ್ತ್ರ, ಸಂಸ್ಕೃತಿ, ಸಾಹಿತ್ಯ ಮತ್ತು ಭಕ್ತಿಯ ಮಹಾಕೇಂದ್ರವಾಗಿದೆ. ದ್ವೈತ ತತ್ವಶಾಸ್ತ್ರದ ತತ್ವಗಳನ್ನು ಇಲ್ಲಿ ಪ್ರತಿದಿನದ ಸೇವೆಗಳಲ್ಲಿ ಅನುಸರಿಸಲಾಗುತ್ತದೆ. ಮಧ್ವಾಚಾರ್ಯರು ಪ್ರತಿಪಾದಿಸಿದ ಜೀವ ಬ್ರಹ್ಮ ವಿಭಿನ್ನ ತತ್ವವನ್ನು ಇಲ್ಲಿ ಬೋಧಿಸಲಾಗುತ್ತದೆ. ಅಷ್ಟಮಠಗಳ ಯತಿ ಸ್ವಾಮಿಗಳು ತಮ್ಮ ತಮ್ಮ ಅವಧಿಯಲ್ಲಿ ಧಾರ್ಮಿಕ ಉಪನ್ಯಾಸ, ತತ್ವ ಚರ್ಚೆ, ಭಜನೆ, ಪಾರಾಯಣಗಳನ್ನು ನಡೆಸಿ ಭಕ್ತರಿಗೆ ಜ್ಞಾನ ಮತ್ತು ಭಕ್ತಿ ನೀಡುತ್ತಾರೆ. ಉಡುಪಿಯ ಕೃಷ್ಣ ಮಠವು ಕರ್ನಾಟಕದ ಧಾರ್ಮಿಕ ಇತಿಹಾಸದಲ್ಲಿ ಅಪಾರ ಮಹತ್ವವನ್ನು ಹೊಂದಿದ್ದು ಇದು ಶ್ರದ್ಧೆ, ಭಕ್ತಿ, ಸಂಪ್ರದಾಯ ಮತ್ತು ತತ್ವಜ್ಞಾನಗಳ ಸಂಕೇತವಾಗಿದೆ. ಅಷ್ಟಮಠಗಳ ಪರಂಪರೆ, ಕೃಷ್ಣ ಮಠದ ದೈನಂದಿನ ಸೇವೆಗಳು, ದಾಸ ಸಾಹಿತ್ಯದ ಬೆಳವಣಿಗೆ, ಭಕ್ತರ ದೇಣಿಗೆಗಳ ಮೂಲಕ ನಡೆಯುವ ನಿರ್ವಹಣೆ, ಭೂ ಸುಧಾರಣಾ ಕಾಯ್ದೆಯ ಪರಿಣಾಮ, ಪೌಳಿಯ ನವೀಕರಣ ಮತ್ತು ಬ್ರಹ್ಮಕಲಶೋತ್ಸವ ಈ ಅಂಶಗಳು ಉಡುಪಿ ಕೃಷ್ಣ ಮಠದ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸುತ್ತವೆ. ಇದು ಕೇವಲ ಉಡುಪಿಯ ಭಕ್ತರಿಗಲ್ಲ, ಭಾರತದಾದ್ಯಂತ ಭಕ್ತರಿಗೆ ಪ್ರೇರಣೆಯ ಕೇಂದ್ರವಾಗಿದೆ. ಶ್ರೀಕೃಷ್ಣನ ಆರಾಧನೆ, ದ್ವೈತ ತತ್ವದ ಬೋಧನೆ, ದಾಸ ಸಾಹಿತ್ಯದ ಪಾರಂಪರ್ಯ ಇವುಗಳ ಮೂಲಕ ಉಡುಪಿ ಕೃಷ್ಣ ಮಠವು ಶಾಶ್ವತವಾಗಿ ಭಕ್ತರ ಹೃದಯದಲ್ಲಿ ನೆಲೆಸಿದೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.